ನೀವು ನಿಮ್ಮ ಮಕ್ಕಳಿಗೆ ಅದೆಂತಹ ಹೆಸರಿಡಬೇಕೆಂದರೆ ಆ ಹೆಸರಿನ ಬಗ್ಗೆ ಅವರಿಗೆ ಅಭಿಮಾನ ಇರಬೇಕು. ಜೊತೆಗೆ ಆ ಹೆಸರಿಟ್ಟ ನಿಮ್ಮ ಬಗ್ಗೆಯೂ ಅವರಿಗೆ ಹೆಮ್ಮೆ ಮತ್ತು ಪ್ರೀತಿ ಇರಬೇಕು. ಹುಟ್ಟಿದ 7ನೇ ದಿನ ಮಗುವಿಗೆ ಹೆಸರಿಡುವುದು ಸುನ್ನತ್. ಗಂಡು ಮಗುವಿಗೆ ಪ್ರವಾದಿಗಳ, ಸುಹಾಬಿಗಳ, ಔಲಿಯಾಗಳ ಅಥವಾ ಸಾತ್ವಿಕ ಮಹಾನ್ ವ್ಯಕ್ತಿಗಳ ಹೆಸರಿಡುವುದು ಉತ್ತಮ. ಹೆಣ್ಣು ಮಗುವಿಗೆ ಸ್ವಹಾಬಿ ವನಿತೆಯರ, ಸಾತ್ವಿಕ ಮಹಿಳೆಯರ ಹೆಸರಿಡುವುದು ಉತ್ತಮ. ಮಗುವಿಗೆ ಒಳ್ಳೆಯ ಅರ್ಥವಿರುವ ಸುಂದರ ಹೆಸರಿಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಳ್ಳೆಯ ಹೆಸರನ್ನು ಹೆಚ್ಚು ಇಷ್ಟಪಡುತ್ತಿದ್ದರು, ಕೆಟ್ಟ ಹೆಸರುಗಳನ್ನು ಬದಲಾಯಿಸುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಳಿತಿನ ದೃಷ್ಟಿಯಿಂದ ಒಳ್ಳೆಯ ಹೆಸರುಳ್ಳವರಿಂದಲೇ ಕೆಲಸ ಮಾಡಿಸುತ್ತಿದ್ದರು. ಒಂದು ಘಟನೆ ಗಮನಿಸಿ. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜನರೊಂದಿಗೆ ಕೇಳಿದರು, ಒಂಟೆಯ ಹಾಲನ್ನು ಯಾರು ಕರೆಯುತ್ತೀರಿ? ಆಗ ಒಬ್ಬರು ಎದ್ದು ನಿಂತರು. ನಿಮ್ಮ ಹೆಸರೇನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರೊಂದಿಗೆ ಕೇಳಿದರು. ಮುರ್ರತ್ ಎಂದರು ಅವರು. ಮುರ್ರಾ ಅಂದರೆ ಕಹಿ ಎಂದರ್ಥ. ನೀವು ಕುಳಿತುಕೊಳ್ಳಿ ಎಂದರು. ನಂತರ ಇದನ್ನು ಯಾರು ಕರೆಯುತ್ತೀರಿ ಎಂದು ಕೇಳಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆಗ ಮತ್ತೊಬ್ಬರು ಎದ್ದು ನಿಂತರು. ನಿಮ್ಮ ಹೆಸರೇನು ಎಂದು ಕೇಳಿದಾಗ ಹರ್ಬ್ ಎಂದರು. ಹರ್ಬ್ ಎಂದರೆ ಯುದ್ಧ ಎಂದರ್ಥ. ನೀವು ಕುಳಿತುಕೊಳ್ಳಿ ಎಂದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ನಂತರ ಇದರ ಹಾಲನ್ನು ಯಾರು ಕರೆಯುತ್ತೀರಿ ಎಂದು ಮತ್ತೊಮ್ಮೆ ಕೇಳಿದರು. ಆಗ ಮಗದೊಬ್ಬರು ಎದ್ದು ನಿಂತರು. ಅವರಲ್ಲಿ ನಿಮ್ಮ ಹೆಸರೇನು ಎಂದು ಕೇಳಿದಾಗ ಯঈಶ್ ಎಂದರು. ಯঈಶ್ ಅಂದರೆ ಬದುಕುವವನು ಎಂದರ್ಥ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೀವು ಹಾಲು ಕರೆಯಿರಿ ಎಂದರು. ಹೆಸರಿನಲ್ಲೇನಿದೆ ಎಂದು ಕೇಳಬೇಡಿ. ಹೆಸರಿನಲ್ಲಿ ಸಮೃದ್ಧಿಯೂ ಇದೆ, ವಿನಾಶವೂ ಇದೆ. ಇದನ್ನು ನಿಮಗೆ 2ನೇ ಘಟನೆಯಲ್ಲಿ ತಿಳಿಯಬಹುದು. ಒಮ್ಮೆ ಉಮರ್ ರಲಿಯಲ್ಲಾಹು ಅನ್ಹು ರವರು ಓರ್ವ ವ್ಯಕ್ತಿಯೊಂದಿಗೆ ಕೇಳಿದರು, ನಿಮ್ಮ ಹೆಸರೇನು? ಜಮ್ರತ್ ಎಂದರು ಅವರು. ಜಮ್ರತ್ ಎಂದರೆ ಉರಿಯುವ ಕೆಂಡ ಎಂದರ್ಥ. ನಿಮ್ಮ ತಂದೆಯ ಹೆಸರೇನು ಎಂದು ಕೇಳಿದಾಗ ಶಿಹಾಬ್ ಎಂದರು. ಶಿಹಾಬ್ ಎಂದರೆ ಅಗ್ನಿಜ್ವಾಲೆ, ಉಲ್ಕೆ ಎಂದರ್ಥ. ಶಿಹಾಬ್ ಜೊತೆಯಲ್ಲಿ ದೀನ್ ಸೇರಿಸಿ ಶಿಹಾಬುದ್ದೀನ್ ಎಂದು ಹೆಸರಿಡಬಹುದು. ಹಲವು ಮಹಾತ್ಮರ ಹೆಸರು ಈ ರೀತಿ ಇರುವುದು ಗ್ರಂಥಗಳಲ್ಲಿ ಕಾಣಬಹುದು. ನಿಮ್ಮ ಕಬೀಲದ ಹೆಸರೇನು ಎಂದು ಕೇಳಿದಾಗ ಹುರಕತ್ ಎಂದರು ಅವರು. ಹುರಕತ್ ಎಂದರೆ ಬೆಂಕಿಯಲ್ಲಿ ಸುಟ್ಟು ಇದ್ದಿಲಾದ ವಸ್ತು ಎಂದರ್ಥ. ನಿಮ್ಮ ಊರಿನ ಹೆಸರೇನು ಎಂದು ಕೇಳಿದಾಗ ಹರ್ರತುನ್ನಾರ್ ಎಂದರು. ಬೆಂಕಿಯ ಶಾಖ ಎಂದರ್ಥ. ಆ ಊರು ಎಲ್ಲಿ ಬರುತ್ತೆ ಎಂದು ಕೇಳಿದಾಗ ದಾತು ಲಲಾ ಎಂದರು ಅವರು. ದಾತು ಲೊಲ ಅಂದರೆ ಹೊಗೆ ಇಳದ ಬೆಂಕಿ ಎಂದರ್ಥ. ಅವರ ಪರಿಚಯವನ್ನೆಲ್ಲ ಕೇಳಿದ ಬಳಿಕ ಉಮರ್ ರಲಿಯಲ್ಲಾಹು ಅನ್ಹು ಹೇಳಿದರು, ತಕ್ಷಣವೇ ನೀವು ನಿಮ್ಮ ಮನೆ ಮಂದಿಯ ಬಳಿಗೆ ತೆರಳಿರಿ. ನಿಶ್ಚಯವಾಗಿಯೂ ಅವರು ಬೆಂಕಿಯಲ್ಲಿ ಕರಟಿ ಹೋಗಲಿದ್ದಾರೆ. ಉಮರ್ ರಲಿಯಲ್ಲಾಹು ಅನ್ಹು ಅವರ ಮಾತು ಕೇಳಿ ದಿಗಿಲುಗೊಂಡ ಆ ವ್ಯಕ್ತಿಯು ತಕ್ಷಣವೇ ತಮ್ಮ ಮನೆಯತ್ತ ದೌಡಾಯಿಸಿದರು. ಅಲ್ಲಿಗೆ ಹೋದಾಗ ಉಮರ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದಂತೆ ಮನೆಯು ಬೆಂಕಿಗೆ ಆಹುತಿಯಾಗಿ ಬಿಟ್ಟಿತ್ತು. ಮನೆ ಮಂದಿಯೆಲ್ಲ ಸುಟ್ಟು ಕರಕಲಾಗಿದ್ದರು. 32:973. ಈ ಎರಡೂ ಘಟನೆಯನ್ನು ಮಹಾನ್ ವಿದ್ಯುತ್ ಪ್ರತಿಭೆ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ತಮ್ಮ ಮುವತ್ತ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ.